ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಮಾತಾಡ್ತಾ ಇದ್ರೆ ಆ ಕಡೆ ಕಾವೇರಿ ಮೇಲೆ ಕೀರ್ತಿ ಅಟ್ಯಾಕ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಇವತ್ತು ನಿಮ್ಮನ್ನು ಬದುಕಿಸುವುದಿಲ್ಲ, ನಿಮ್ಮ ಕಥೆಯನ್ನು ಮುಗಿಸ್ತೀನಿ ಅಂತ ಹೇಳಿ ಕುತ್ತಿಗೆನ ಹೆಸಕ್ತಾ ಇದ್ರೆ ಈ ಕಡೆ ಲಕ್ಷ್ಮಿ, ನಾನು ನಿಮ್ಮ ಹತ್ರ ಇವತ್ತು ಸತ್ಯ ಹೇಳಲೇಬೇಕು, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಇಲ್ಲಿಂದ ಹೋಗೋಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ನಂಬಿಕೆನೇ ಇಲ್ಲ ಅಂದಮೇಲೆ ಆ ಪ್ರೀತಿ ಇದ್ದಿದ್ರೆ ನಂಬಿಕೆ ಇರ್ತಿತ್ತಲ್ವ, ನೀವೇ ಹೇಳಿದಾಗ ಇನ್ನೇನಿದೆ ಉಳ್ಕೊಂಡಿದೆ ಅಂತ ಹೇಳ್ತಿದ್ರೆ ಎಲ್ಲ ಸತ್ಯ ಹೇಳ್ತೀನಿ ನಾನಿವತ್ತು ಅಂತ ಹೇಳಿ ಸತ್ಯವನ್ನ ಹೇಳೋಕೆ ಮುಂದಾಗ್ತಿದ್ದಾಳೆ. ಅಷ್ಟರಲ್ಲಿ ಆತ ಕಡೆ ಕಾವೇರಿಯವರು ಕಾಪಾಡಿ ಕಾಪಾಡಿ ಅಂತದಾಗೆ ಮನೇಲಿರೋ ಜನಗಳೆಲ್ಲ ಹಾಲ್ನಲ್ಲಿ ಬಂದು ಸೇರೇ ಬಿಡ್ತಾರೆ. ಏನಾಯ್ತು ಏನು ಕಾವೇರಿ ಸೌಂಡ್ ಕೇಳಿಸೋದಿಲ್ಲ ಅಂತ ಹೇಳಿ ಕಾವೇರಿ ರೂಮಿಗೆ ಬರ್ತದಾಗ ಆ ಕಡೆ ಆಲ್ರೆಡಿ ಇಲ್ಲಿ ಕಾವೇರಿಯವರು ತನ್ನ ಪಕ್ಕದಲ್ಲಿರ್ತಕ್ಕಂಥ ವಸ್ತುವಿಂದ ಕೀರ್ತಿನ ತಬ್ಬಿದ್ದೆ, ಈ ಕಡೆ ಅದರಲ್ಲಿ ಹೊಡೆದಿದ್ದೆ, ಕಾಲಿಂದ ಹೊಟ್ಟೆಗೆ ಹೊಡೆದಿದ್ದೆ, ಕೆಳಗಡೆ ದಬ್ಬೆ ಬಿಡ್ತಾರೆ. ರೆಬಲ್ ಆಗಿದ್ದ ಕೀರ್ತಿ ಮತ್ತೆ ಇನ್ನೋಸೆಂಟ್ ಆಗ್ತಾಳೆ, ಮತ್ತೆ ಎಲ್ಲ ಕೂಡ ಮರ್ತು ಹೋಗುತ್ತೆ. ನಂತರ ಎರಡೆರಡು ಬಾರಿ ಅವಕಾಶ ಸಿಕ್ಕಿದೆ ನಿನ್ನ ಮುಗಿಸೋದಕ್ಕೆ, ಎಂಥ ಅದೃಷ್ಟ ಇರಬೇಕು. ಅವತ್ತು ನನ್ನನ್ನು ನೀನೇ ಕರ್ಸ್ಕೊಂಡೆ, ನೀನೇ ಬೆಟ್ಟದಿಂದ ತಳಿಸ್ಕೊಂಡೆ, ಇವತ್ತು ಕೂಡ ನೀನೇ ನಿನ್ನ ಕಥೆನ ಮುಗಿಸ್ಕೊತಿದ್ಯಾ. ಇವತ್ತಂತೂ ನಿನ್ನ ಯಾರು ಕೂಡ ಉಳಿಸೋಕ್ಕಾಗೋದಿಲ್ಲ, ಇವತ್ತು ನಿನ್ನ ಕಥೆನ ಮುಗಿಸೇ ಬಿಡ್ತೀನಿ, ನನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಎಲ್ಲರ ಮುಂದೆ ಪೋಷಣೆ ಮಾಡ್ತೀನಿ ಅಂತ ಹೇಳಿ ಸಾಯಿಸೋಕೆ ಮುಂದಾಗ್ತಿರ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಕಾವೇರಿ ಅನ್ಕೊಂಡು ಬರ್ತಾರೆ. ಇವತ್ತೇನು ಬಚಾವಾದೆ ನೀನು ಅಂತ ಹೇಳಿ ಕಾವೇರಿ ಹೇಳಿ ಆ ವಸ್ತುವನ್ನ ಕೀರ್ತಿ ಕೊಟ್ಟು ಅವಳೆ ತನಗೆ ಹೊಡೆದಿರುವ ಹಾಗೆ ಆಲ್ರೆಡಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಈ ಕಡೆ ಬರ್ತದಾಗೆ ಎಲ್ರಿಗೂ ಶಾಕ್ ಆಗುತ್ತೆ. ಪಾಪ ಕೀರ್ತಿಗೆ ಎದ್ ನಿಲ್ಲೋಕೆ ಆಗ್ತಿಲ್ಲ. ಈ ಕಡೆ ಕಾವೇರಿ ಡ್ರಾಮಾ ಮಾಡ್ತಿರೋ ಕಾವೇರಿನ ನಂಬ್ಕೊಂಡಿದ್ದೆ, ಈ ಕಡೆ ವಿಧಿ ಅಂತೂ ಕೀರ್ತಿ ಮೇಲೆ ಅಬ್ಬರಿಸ್ತಿದ್ದಾಳೆ. ಅಷ್ಟರಲ್ಲಿ ಅಂಕಿತ್ ಹೋಗಿದ್ದ ವೈಷ್ಣವ್ನ ಕರೆದುಕೊಂಡು ಬರ್ತಾನೆ, ಬಾಣ ಇಲ್ಲಿ ಬೇರೆ ಏನೋ ಅನಾಹುತ ಆಗ್ತದೆ ಅಂತ. ವೈಷ್ಣವ್ ಬರ್ತಿದ್ದಾಗೆ ಈ ಕಡೆ ಕೀರ್ತಿನ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಿದ್ರೆ ಈ ಕಡೆ ಲಕ್ಷ್ಮಿಗೆ ಏನಾಗಿರ್ಬೋದು, ಅತ್ತೇನೇನಾದರೂ ಡ್ರಾಮಾ ಮಾಡಿರ್ಬೋದಾ ಅಂತ ಅನ್ಕೋತಿರ್ತಾಳೆ. ಅಷ್ಟೊಳಗೆ ಕಾರುಣ್ಯ ಅವರು ಕೂಡ ಬರ್ತಾರೆ. ಕಾರುಣ್ಯ ಅವ್ರು ಬರ್ತಿದ್ದಾಗೆ ಏನಾಯಿತು ಲಕ್ಷ್ಮಿ ಅಂದಾಗ ಈ ರೀತಿ ಏನೋ ಅತ್ತೆ ಹೊಸ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಹೌದು ಕೀರ್ತಿಯಲ್ಲಿ ಅಂದಾಗ ಕೀರ್ತಿ ನಿಂಚುತ್ತೆ ಇಲ್ವಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವೈಷ್ಣವ್ ಕೀರ್ತಿನ ಕರ್ಕೊಂಡು ಬಂದು ಎಳೆದು ತಳ್ಳಿದ್ದೆ. ಈ ಕಡೆ ಯಾಕೆ ಈ ರೀತಿ ಕೀರ್ತಿನ ಎಳೆದು ಬಿಸಾಡ್ತಾ ಇದ್ದೀರಾ ಅಂತ ವೈಷ್ಣವನ ಕೇಳಿದಾಗ ಈ ಕಡೆ ಇನ್ನೇನು ಮಾಡಬೇಕಿತ್ತು, ನೀವು ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾ, ಒಳ್ಳೆ ಮುಖವಾಡ ಹಾಕ್ಕೊಂಡು ಈ ಕಡೆ ಡೆಕೋರೇಷನ್ ಎಲ್ಲ ಮಾಡಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ರೀತಿ ಒಳಗಡೆ ಕೀರ್ತಿನ ಬಿಟ್ಟು ನಮ್ಮ ಅಮ್ಮನ ಮುಗಿಸೋಕೆ ಸ್ಕೆಚ್ ಹಾಕ್ಕೊಂಡಿದ್ರಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರಾ ನೀವು ಅಂತ ಲಕ್ಷ್ಮಿ ಕೇಳಿದಾಗ ಈ ಕಡೆ ಕಾವೇರಿ ಅವರು ಹೌದು ಇದನ್ನೆಲ್ಲ ಮಾಡಿರೋದು ಈ ಕಡೆ ಲಕ್ಷ್ಮಿನೇ ಅಂದಾಗ ಕೀರ್ತಿ ಇಲ್ಲ ಈ ಡೆಕೋರೇಷನ್ ಮಾಡಿದ್ದು ನಾನು ಅಂತಾರೆ. ಕೀರ್ತಿಗೆ ಬುದ್ಧಿ ಭ್ರಮಣೆ ಆಗಿದೆ, ಇವಳಿಗೆಲ್ಲ ಇದು ಹೇಗೆ ಬರುತ್ತೆ, ಲಕ್ಷ್ಮಿನೇ ಹೇಳ್ಕೊಟ್ಟಿರ್ತಾಳೆ, ಈಗಲಾದರೂ ಗೊತ್ತಾಯ್ತಾ ಅಂತಿದ್ದಾಗೆ ಅತ್ತೆ ನಿಮಗೆ ಬೇಕಾಗಿರೋದು ನಾನು ಮನೆಯಿಂದ ಹೋಗೋದು ಅದು ಆಯ್ತಲ್ವ, ಮತ್ತ್ಯಾಕೆ ನೀತಿ ನಾಟಕ ಮಾಡ್ತಿದ್ರ, ಖಂಡಿತವಾಗ್ಲೂ ಪರಿಣಾಮ ಸರಿ ಇರೋದಿಲ್ಲ ಅಂತಿದ್ದಾಗೆ ನಮ್ಮ ಮುಂದೆನೇ ಇಷ್ಟು ಬೆದರಿಕೆ ಆಗ್ತಿದ್ಯಾ ಅಂದರೆ ಖಂಡಿತವಾಗ್ಲೂ ನೀನು ನಮ್ಮಮ್ಮನ ಮೇಲೆ ಅಟ್ಯಾಕ್ ಮಾಡಿಸಿರ್ತೀಯ ಅಂತ ಹೇಳಿ ವಿಧಿ ಕೂಡ ಹೇಳ್ತಾಳೆ. ಸುಮ್ಮನೆ ಈ ರೀತಿ ಚಿಕ್ಕೋರ್ ಬಾಯಲ್ಲಿ ದೊಡ್ಡ ಮಾತು ಬರಬಾರ್ದು ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಸಿಡಿದೆದ್ದಿದೆ, ಸೈಲೆಂಟ್ ಆಗಿರ್ತೀರ ಸಾಕು ನಿಮ್ಮ ಸಾವಾಸ, ಮೊದಲು ಇಲ್ಲಿಂದ ಹೊರಟು ಹೋಗಿ ಅಂತ ಲಕ್ಷ್ಮಿಗೆ ಹೇಳ್ತಾರೆ. ನಂತರ ದೇವಸ್ಥಾನಕ್ಕೆ ಹೋಗಿದ್ರೆ ಲಕ್ಷ್ಮಿ ಅಲ್ಲಿಗೂ ಕೂಡ ಕಾವೇರಿ